ಆದಿಶಕ್ತಿ ಯಲ್ಲಮ್ಮ ದೇವಿಗೆ ಜಲ ದಿಗ್ಬಂಧನ. ಚಿಕ್ಕೋಡಿ ಉಪ ವಿಭಾಗದಲ್ಲಿ ವರುಣ ಆರ್ಭಟ. ಇನ್ನು ಕೊಕ್ಕಟ್ಟೂರಿನಲ್ಲಿರ್ತಕ್ಕಂತಹ ಯಲ್ಲಮ್ಮ ದೇಗುಲ ಗರ್ಭಗುಡಿಗೆ ನುಗ್ಗಿದಂತಹ ಮಳೆ ನೀರು ಅರ್ಧದಷ್ಟು ಮುಳುಗಿದ ದೇವಿಯ ಮೂರ್ತಿ. ಸೊ ನೀರಲ್ಲೇ ನಿಂತು ಅರ್ಚಕರಿಂದ ಪೂಜೆ ಪುನಸ್ಕಾರ ಇದೆ. ಸೊ ಜಲ ದಿಗ್ಬಂಧನ, ನೀರಲ್ಲೇ ನಿಂತು ಅರ್ಚಕರಿಂದ ಪೂಜೆ ಪುನಸ್ಕಾರ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೊ ಮಳೆಯ ಆರ್ಭಟಕ್ಕೆ ಸಂಪೂರ್ಣವಾಗಿ ಗರ್ಭಗುಡಿಯವರೆಗೂ ಕೂಡ ಮಳೆ ನೀರು ಬಂದಿದೆ. ಸೊ ನಿಮಗೆ ಆ ದೃಶ್ಯದ ತಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ನೀರು ನಿಂತಿರುವಂತಹದ್ದು. ನೀರಲ್ಲೇ ನಿಂತ್ಕೊಂಡು ಪೂಜೆನ ಮಾಡಿದ್ದಾರೆ. ಪೂಜೆಗೆ ಅದು ಯಾವ ಭಂಗವೂ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೂಜೆ ನಿರಂತರವಾಗಿ ನಡೀತಾ ಇದೆ. ಸೊ ಭಕ್ತರೆಲ್ಲ ಮಂಡ್ಯವರೆಗೆ ನೀರು ಬಂದಿರೋದ್ರಿಂದಾಗಿ ಪ್ಯಾಂಟನ್ನು ಮಡಚಿಕೊಂಡು ದೇವಸ್ಥಾನದ ಒಳಗೆ ಹೋಗಿ ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯ ಇದು. ಸೊ ಚಿಕ್ಕೋಡಿಯ ಉಪ ವಿಭಾಗದಲ್ಲಿ ಭಾರೀ ವರುಣಾರ್ಭಟಗಳು, ಕೊಕ್ಕಟೂರಿನಲ್ಲಿರ್ತಕ್ಕಂಥ ಯಲ್ಲಮ್ಮ ದೇವಿಯ ದೇಗುಲ ಇದು. ಸೊ ಇಲ್ಲಿ ವಿಶೇಷ ಪ್ರಾರ್ಥನೆ ಸಂದರ್ಭದ ದೃಶ್ಯ ಇದು. ಅರ್ಚಕರು ಮಳೆ ಬಂತು ಒಳಗೆ ನುಗ್ಗಿದೆ ಅಂತ ಹೇಳಿ ಏನು ಪ್ರಾರ್ಥನೆ ನಿಲ್ಲಿಸಿಲ್ಲ, ಪ್ರಾರ್ಥನೆ ನಿರಂತರವಾಗಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.